ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ಮಾರ್ನಿಂಗ್ ರೌಂಡ್ಸ್. ನಾನು ಶ್ರುತಿ. ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಶಿಫ್ಟ್ ಆಗಿದ್ದು ಶಾಕ್ ಮೇಲೆ ಶಾಕ್. ಜೊತೆಗೆ ಈಗ ಸಹ ಕೈದಿಗಳಿಗೂ ಕೂಡ ಸಂಕಷ್ಟ. ಕಾರಣ ಜೈಲಲ್ಲಿದ್ದಂತಹ ಒಂದು ಕ್ಯಾಂಟೀನ್ ಅನ್ನ ಕ್ಲೋಸ್ ಮಾಡಲಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಆಗಿರುವ ಯಾವ ಬೆಳವಣಿಗೆಗಳು ಕೂಡ ಬಳ್ಳಾರಿ ಜೈಲಲ್ಲಿ ಆಗಬಾರದು ಅಂತ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿಬಿಟ್ಟಿದ್ದಾರೆ. ಸೆಲ್ಲಲ್ಲಿ ಸಾರಥಿಗೆ ಸೊಳ್ಳೆಗಳ ಕಾಟ ಸಾಕಾಗಿ ಹೋಗಿದೆ. ಸೊಳ್ಳೆ ಕಾಟದಿಂದ ಪರಿತಪ್ಪಿಸಿದ್ದ ದರ್ಶನ್ಗೆ ಈಗ ಮತ್ತೊಂದು ಶಾಕ್. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯದ ಎಫೆಕ್ಟ್ ಬಳ್ಳಾರಿ ಜೈಲಲ್ಲಿ ಕಾಣಿಸ್ತಾ ಇದೆ. ಕಾರಣ ಸಣ್ಣ ಕ್ಯಾಂಟೀನ್ ಇತ್ತಂತೆ ಬಳ್ಳಾರಿ ಜೈಲಲ್ಲಿ, ಅದನ್ನ ಕೂಡ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೆಂಟ್ರಲ್ ಜೈಲ್ ಒಳಭಾಗದಲ್ಲಿದ್ದ ಕ್ಯಾಂಟೀನ್ ಸದ್ಯ ಕ್ಲೋಸ್ ಆಗಿದೆ. ಬಳ್ಳಾರಿ ಜೈಲಲ್ಲಿ ಕಾಟೇರನಿಗೆ ಕ್ಷಣಕ್ಕೊಂದೊಂದು ರೀತಿಯ ಕಂಟಕ. ಈಗ ಅಲ್ಲಿದ್ದಂಥ ಕೈದಿಗಳು, ಆರೋಪಿಗಳು ಒದ್ದಾಡ್ತಿದ್ದಾರಂತೆ. ಏನೋ ಸಣ್ಣ ಕ್ಯಾಂಟೀನ್ ಇತ್ತು, ಏನ್ ಸಿಕ್ತಿತ್ತೋ ಅದನ್ನ ತಗೊಳ್ತಿದ್ವಿ, ಬಟ್ ಈಗ ಜೈಲು ಊಟನೇ ಫಿಕ್ಸ್, ಅದನ್ನ ಬಿಟ್ರೆ ಏನೂ ಸಿಗಲ್ಲ ಅಂತ ಪಾಪ ಒದ್ದಾಡ್ತಿದ್ದಾರಂತೆ ವಿಚಾರಣೆ ದಿನ ಕೈದಿಗಳು. ಅದೆಲ್ಲವೂ ಕೂಡ ನಟ ದರ್ಶನ್ನಿಂದಾಗಿ. ಕಾರಣ ಪರಪ್ಪನ ಅಗ್ರಹಾರದಲ್ಲಿ ಏನೆಲ್ಲ ಬೆಳವಣಿಗೆ ಆಯ್ತೋ ಅದು ಯಾವುದಕ್ಕೂ ಕೂಡ ಆಸ್ಪದ ಸಿಗಬಾರದು ಬಳ್ಳಾರಿ ಜೈಲಲ್ಲಿ ಅಂತ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರೇಣುಕಾರಾಧ್ಯ, ನಟ ದರ್ಶನ್ಗೆ ರಾಜಾತಿಥ್ಯದ ವಿಚಾರ ಪರಪ್ಪನ ಅಗ್ರಹಾರದಲ್ಲಿ, ಈಗ ಬಳ್ಳಾರಿ ಜೈಲಲ್ಲಿ ಯಾವುದಕ್ಕೂ ಕೂಡ ಆಸ್ಪದ ಸಿಗಬಾರದು ಅಂತ ಅಧಿಕಾರಿಗಳೇನೋ ಅಲರ್ಟ್ ಆಗಿದ್ದಾರೆ. ಆದ್ರೆ ನಟ ದರ್ಶನ್ ಬಂದ್ರು ಅಂತ ಅಧಿಕಾರಿಗಳು ಒಂದಷ್ಟು ಸಂಕಷ್ಟಗಳನ್ನ ಎದುರಿಸ್ತಿದ್ದಾರೆ. ಯಾಕಾದ್ರೂ ಬಂದ್ರಪ್ಪ ಅನ್ನೋ ಪರಿಸ್ಥಿತಿಯಲ್ಲಿ ಮೋಸ್ಟ್ಲಿ ವಿಚಾರಣಾ ದಿನ ಕೈದಿಗಳು, ಬೇರೆ ಸಹ ಕೈದಿಗಳು ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆಯಾ, ಹೇಗೆ? ಖಂಡಿತ ಶ್ರುತಿ, ಮೊನ್ನೆ ಅಷ್ಟೇ ದರ್ಶನ್ನ ಅಭಿಮಾನಿ ಒಬ್ಬರು ಅಥವಾ ಮಾಜಿ ಬಳ್ಳಾರಿ ಜೈಲು ಕೈದಿ ಒಬ್ರು ಹೇಳಿದ್ರು, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಅವರು ಮಂತ್ರಿಯ ರೀತಿ ಇದ್ರು, ಆದರೆ ಬಳ್ಳಾರಿ ಜೈಲಿಗೆ ಬಂದ ಮೇಲೆ ಇಲ್ಲಿ ಎಲ್ಲವೂ ಸಿಗುತ್ತೆ, ರಾಜನ ರೀತಿ ಇರ್ತಾರೆ ಅಂತ ಹೇಳಿದ್ರು. ಅದು ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಆದರೆ ಈಗ ಗೊತ್ತಾಗ್ತಾ ಇರತಕ್ಕಂಥ ಮಾಹಿತಿಯ ಪ್ರಕಾರ ನಟ ದರ್ಶನ್ಗೆ ಒಂದೊಂದು ದಿನವೂ ಕೂಡ ಒಂದೊಂದು ವರ್ಷದಂತೆ ಭಾಸವಾಗ್ತಾ ಇದೆ. ಯಾಕಂದರೆ ಅಷ್ಟೊಂದು ಈಸಿ ಆಗಿಲ್ಲ ಇಲ್ಲಿನ ಕಂಡೀಷನ್. ಸಾಕಷ್ಟು ರೂಲ್ಸ್ಗಳಿವೆ, ರೆಗ್ಯುಲೇಷನ್ಸ್ಗಳಿವೆ. ಇವ್ರನ್ನ ಸಾಮಾನ್ಯ ಕೈದಿಯಂತೆ ಇಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಸ್ಪಷ್ಟವಾಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ದರ್ಶನ್ ಅವ್ರಿಗೆ ಕಳೆದ ಅಂದರೆ ಮೊದಲನೇ ದಿನ ರಾತ್ರಿ ಕೂಡ ದರ್ಶನ್ ನಿದ್ರೆಯನ್ನು ಮಾಡಿಲ್ಲ. ಎರಡನೇ ದಿನವೂ ಕೂಡ ಸೊಳ್ಳೆಗಳ ಕಾಟದ ಜೊತೆಗೆ ಅವ್ರಿಗೆ ಮಾನಸಿಕವಾಗಿ ಏಕಾಂಗಿ ಆಗಿದ್ದಾರೆ. ಅವರು ಸಂಪೂರ್ಣವಾಗಿ ಏಕಾಂಗಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿದ್ದೆಯ ಕೊರತೆಯಿಂದ ಅವರು ಬಳಲ್ತಾ ಇರ್ತಕ್ಕಂಥದ್ದು ಸಹಜವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ನಿನ್ನೆ ರಾತ್ರಿ 1 ಗಂಟೆಯವರೆಗೂ ಕೂಡ ದರ್ಶನ್ ಅವರು ಪುಸ್ತಕಗಳನ್ನ ಓದ್ತಾ ಇದ್ರು ಅನ್ನುವ ಮಾಹಿತಿ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ದರ್ಶನ್ ಅವರು ಯಾರೊಟ್ಟಿಗೂ ಕೂಡ ಜೈಲಿನಲ್ಲಿ ಮಾತನಾಡ್ತಾ ಇಲ್ಲ. ಸಿಬ್ಬಂದಿಗಳ ಜೊತೆಗೆ ಅಂದರೆ ಅವರು ಏನಾದರೂ ಕೆಲಸ ಇದ್ದಾಗ ಮಾತ್ರ ಅಂದರೆ ಊಟವನ್ನು ಕೊಡುವಾಗ ಆಗಿರ್ಬೋದು, ಉಪಹಾರ ಕೊಡೋ ಟೈಮ್ನಲ್ಲಿ ಆಗಿರ್ಬೋದು, ಆ ಟೈಮ್ನಲ್ಲಿ ಮಾತ್ರ ದರ್ಶನ್ ಮಾತನಾಡ್ತಿದ್ದಾರೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಇನ್ನುಳಿದ ಸಮಯದಲ್ಲಿ ಪುಸ್ತಕವನ್ನು ಓದೋದು ಮತ್ತೆ ಮಲಗಿರೋದು ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ನಿನ್ನೆ ರಾತ್ರಿಯೂ ಕೂಡ ದರ್ಶನ್ಗೆ ನಿದ್ದೆ ಆಗಿಲ್ಲ. ಯಾಕಂದರೆ ಸಾಮಾನ್ಯವಾದ ಸೊಳ್ಳೆಗಳು ಬಳ್ಳಾರಿ ಜೈಲಿನಲ್ಲಿಲ್ಲ. ಅಂದರೆ ಬಳ್ಳಾರಿಯಲ್ಲಿ ಬಹುತೇಕ ಸೊಳ್ಳೆ ಕಾಟ ಇರುತ್ತೆ. ಅದರಲ್ಲೂ ವಿಶೇಷವಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಸೊಳ್ಳೆಗಳು ಅಂದರೆ ನಿಜಕ್ಕೂ ದೊಡ್ಡ ದೊಡ್ಡ ಸೊಳ್ಳೆಗಳಿರ್ತಕ್ಕಂಥದ್ದು. ಅವುಗಳಿಂದ ಅವರಿಗೆ ಸಾಕಷ್ಟು ಕಿರಿಕಿರಿ ಆಗ್ತಾ ಇರ್ತಕ್ಕಂಥದ್ದು. ಇನ್ನು 1 ಗಂಟೆವರೆಗೂ ಕೂಡ ದರ್ಶನ್ ರಾತ್ರಿ ಪುಸ್ತಕಗಳನ್ನು ಓದಿದ್ರು ಅನ್ನುವ ಮಾಹಿತಿ ನಮಗೆ ಲಭ್ಯವಾಗಿರ್ತಕ್ಕಂಥದ್ದು. ಬೆಳಗ್ಗೆ ಇವತ್ತು ಅಂದರೆ ಇದೀಗ ದರ್ಶನ್ಗೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ವಾಂಗಿಬಾತನ್ನು ನೀಡಿದ್ದಾರೆ. ವಾಂಗಿಬಾತನ್ನು ದರ್ಶನ್ ಕೊಠಡಿಗೆ ಇಟ್ಟಿರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ಆರಂಭದಲ್ಲಿ ಜೈಲಿನ ಕೈದಿಗಳು ದರ್ಶನ್ ಬರ್ತಾರೆ ನಾವು ನೋಡ್ಬೋದು ಅಂತ ಸಾಕಷ್ಟು ಖುಷಿಗೆ ಒಳಗಾಗಿದ್ರು. ಅಂದರೆ ಆರಂಭದ ದಿನ ಅಂದರೆ ಕೋರ್ಟ್ ಆದೇಶ ಏನು ಕೊಡ್ತು, ಬಳ್ಳಾರಿ ಜೈಲಿಗೆ ದರ್ಶನ್ ಅವ್ರನ್ನ ಶಿಫ್ಟ್ ಮಾಡಬೇಕು ಅಂತ ಆದೇಶವನ್ನು ಏನು ಕೊಡ್ತು, ಆ ಟೈಮ್ನಲ್ಲಿ ಜೈಲಿನ ಕೈದಿಗಳು ಖುಷಿ ಪಟ್ಟಿದ್ರು. ಸಿಬ್ಬಂದಿಯಿಂದ ಮಾಹಿತಿಯನ್ನು ಪಡೆದು ಕೇಕೆಯನ್ನು ಕೂಡ ಹಾಕಿದ್ರು. ಆದರೆ ಈಗ ದರ್ಶನ್ ಅವರಿಂದ ಜೈಲಿನ ಸಹ ಕೈದಿಗಳಿಗೂ ಒಂದಷ್ಟು ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಅದೇನೆಂದರೆ ಜೈಲಿನಲ್ಲಿ ಒಂದು ಸಣ್ಣ ಕ್ಯಾಂಟೀನ್ ಇತ್ತು. ಹೀಗಾಗಿ ಆ ಕ್ಯಾಂಟೀನನ್ನು ಕೂಡ ಈಗ ಕ್ಲೋಸ್ ಮಾಡಿದ್ದಾರೆ. ಯಾಕಂದರೆ ಯಾವುದೇ ಕ್ಷಣದಲ್ಲಿ ಯಾರಾದರೂ ಕೂಡ ಅಂದರೆ ಹಿರಿಯ ಅಧಿಕಾರಿಗಳು ಬಳ್ಳಾರಿ ಜೈಲನ್ನ ರೈಡ್ ಮಾಡ್ಬೋದು, ಇಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಪರಿಶೀಲನೆ ಮಾಡ್ಬೋದು. ಹೀಗಾಗಿ ಅಂದರೆ ಪರಪ್ಪನ ಅಗ್ರಹಾರದಲ್ಲಾದ ಎಡವಟ್ಟುಗಳು ಇಲ್ಲಿ ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಈ ರೀತಿಯಾದ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಜೈಲಿನ ಅಧೀಕ್ಷಕಿ ಲತಾ ಅವರು ಸಂಪೂರ್ಣವಾಗಿ ಪ್ರತಿಯೊಂದು ನಡೆಯನ್ನು ಸೂಕ್ಷ್ಮವಾಗಿ ಇಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಸಹ ಕೈದಿಗಳಿಗೂ ದರ್ಶನ್ ಅವರಿಂದ ಈಗ ಸಂಕಷ್ಟ ಶುರುವಾಗಿರ್ತಕ್ಕಂಥದ್ದು. ಶ್ರುತಿ, ರೇಣುಕಾರಾಧ್ಯ, ಈಗ ಪ್ರಶ್ನೆ ಇರೋದೇನಂದ್ರೆ ಈ ಸಣ್ಣ ಕ್ಯಾಂಟೀನ್ ಇತ್ತು ಜೈಲಲ್ಲಿ ಅಂತ,
ಈ ಪರಪ್ಪನ ಅಗ್ರಹಾರದಲ್ಲೂ ಕೂಡ ಒಂದು ಬೇಕರಿ ಇತ್ತು, ಅಲ್ಲೆಲ್ಲ ಸಿಗ್ತಾ ಇತ್ತು ಅನ್ನುವಂಥ ವಿಚಾರವನ್ನ ಕೆಲ ಆರೋಪಿಗಳು ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಕೇಳಿಸ್ಕೊಳ್ತಾ ಇದ್ವಿ. ಈಗ ಈ ಜೈಲಿನಲ್ಲಿ ಆ ಸಣ್ಣ ಕ್ಯಾಂಟೀನ್ ಏನು ಸಿಗ್ತಾ ಇತ್ತು, ಯಾಕಾಗಿ ಕ್ಲೋಸ್, ಯಾಕಿಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ತಿದ್ದಾರೆ, ಬೇರೆ ಏನಾದರೂ ಸಪ್ಲೈ ಆಗ್ತಾ ಇತ್ತಾ, ಇಂಥ ಅನುಮಾನಗಳು ಕೂಡ ಇದೆ. ಖಂಡಿತ ಶ್ರುತಿ, ನೀವು ಹೇಳ್ದಾಗೆ ಬೇರೆ ಬೇರೆ ವಸ್ತುಗಳು ಜೈಲಿನೊಳಗೆ ಸಿಗ್ತಾ ಇದ್ವು ಅಂತ ಈ ಹಿಂದೆ ಆರೋಪಗಳಿದ್ವು. ಈಗ ಸಣ್ಣ ಕ್ಯಾಂಟೀನ್ ಅಂದರೆ ಸಾಮಾನ್ಯ ಕೈದಿಗಳಿಗೆ ಅವರು ಊಟದ ಜೊತೆಗೆ ಅಂದರೆ ಬೇರೆ ಬೇರೆ ಬೇಕರಿ ತಿಂಡಿಗಳನ್ನು ತಿನ್ನೋದಕ್ಕೆ ಅವಕಾಶ ಇತ್ತು. ಅದು ಕಾನೂನಾತ್ಮಕವೂ ಕೂಡ ಇದೆ ಅಂತ ಈಗಾಗಲೇ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ರು. ಆದರೆ ಈಗ ಆಗ್ತಾ ಇರತಕ್ಕಂಥ ಗೊಂದಲ ಅಂದರೆ ಸಣ್ಣ ಕ್ಯಾಂಟೀನ್ ಇದ್ದರೆ ಅದರಲ್ಲಿ ಬೇರೆ ಬೇರೆ ವಸ್ತುಗಳನ್ನು ಗೌಪ್ಯವಾಗಿ ಮಾರಾಟ ಮಾಡ್ತಾರೆ ಅನ್ನುವ ಅನುಮಾನದ ಮೇಲೆ ಈಗ ತಾತ್ಕಾಲಿಕವಾಗಿ ಆ ಒಂದು ಕ್ಯಾಂಟೀನನ್ನು ಮುಚ್ಚಲಾಗಿರ್ತಕ್ಕಂಥದ್ದು. ಯಾಕಂದರೆ ಯಾವುದೇ ಕ್ಷಣದಲ್ಲಿ ಬಳ್ಳಾರಿ ಜೈಲ್ ಮೇಲೆ ಹಿರಿಯ ಅಧಿಕಾರಿಗಳು ಬಂದು ರೈಡ್ ಮಾಡ್ಬೋದು. ಯಾಕಂದರೆ ಈ ಒಂದು ಪ್ರಕರಣ ಅಂದರೆ ಪರಪ್ಪನ ಅಗ್ರಹಾರದಲ್ಲಿ ಆಗಿರ್ತಕ್ಕಂಥ ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ, ಜೊತೆಗೆ ಆ ಒಂದು ಅದೇ ರೀತಿ ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಅಧಿಕಾರಿಗಳು ಪದೇ ಪದೇ ವಿಸಿಟ್ ಮಾಡ್ತಾರೆ. ನೀವು ನಿನ್ನೆ ಅಥವಾ ಮೊನ್ನೆ ನೋಡ್ಬೋದು, ಬಳ್ಳಾರಿಯ SP ಶೋಭಾ ರಾಣಿಯವರು ದಿನಕ್ಕೆ 2 ರಿಂದ 3 ಬಾರಿ ಬಳ್ಳಾರಿ ಜೈಲಿಗೆ ಬಂದು ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಅಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತಾ ಇರ್ತಕ್ಕಂಥದ್ದು ನಮಗೆ ಗೊತ್ತಾಗಿರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ನಟ ದರ್ಶನ್ ಅವರು ಪರಪ್ಪನ ಅಗ್ರಹಾರದ ಜೈಲಿನಿಂದ ಹೊರ ಬರೋದಕ್ಕಿಂತ 2 ದಿನ ಮುಂಚೆ 107 kg ಇದ್ರು, ಈಗ 103 kg ಆಗಿದ್ದಾರೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಶ್ರುತಿ. ಓಕೆ ರೇಣುಕಾರಾಧ್ಯ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.